ಸೂಪರ್ ಬೈಕ್ ತಗೊಳ್ಳೋದಲ್ಲದೆ ಅದಾದಮೇಲೆ ಇಟ್ಕೊಂಡು ಅದನ್ನು ಸಾಕೋದಿದೆಯಲ್ಲ, ಹಂಗೆ ಹಿಂಗಲ್ಲ, ಅಷ್ಟು ಸುಲಭ ಅಲ್ಲ ಸ್ವಾಮಿ. ಸೂಪರ್ ಬೈಕು ಪರ್ಚೇಸ್ ಮಾಡಾದ್ಮೇಲೆ ಏನೆಲ್ಲ ಮಾಡ್ಬೇಕು ನೀವು, ಏನೆಲ್ಲ ತಲೆನೋವುಗಳಿರುತ್ತೆ, ಏನೆಲ್ಲ ಎದುರಿಸ್ಬೇಕಾಗತ್ತೆ ನೀವು. ತಗೊಂಡಾದ್ಮೇಲೆ ರಿಗ್ರೆಟ್ ಮಾಡಿಬಿಡಿ, ಅಯ್ಯೋ ಗುರು ಇಷ್ಟೆಲ್ಲ ದುಡ್ಡು ಹಾಕ್ಬೇಕಾಗಿತ್ತ, ನಾನು 1000 ಕಿಲೋಮೀಟರ್ಸ್ ಓಡಿಸಿದ್ರೆ ಮೈಲೇಜ್ ಎಷ್ಟು ಕೊಡುತ್ತೆ, ಎಷ್ಟು ದುಡ್ಡು ಬೇಕಾಗತ್ತೆ ನನಗೆ. ಸೂಪರ್ ಬೈಕ್ನ ತಗೊಳ್ಳೋದು ಅಷ್ಟು ಈಸಿ ಆಗಿಬಿಟ್ಟಿದ್ರೆ ರೋಡಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಒಂದು ದೊಡ್ಡ ಗಾಡಿ ಸೂಪರ್ ಬೈಕು ಒಂದು ADV ಕಾಣಿಸ್ಬೇಕಾಗಿತ್ತಲ್ಲ, ಯಾಕೆ ಕಾಣಲ್ಲ? ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಇದೆಲ್ಲ. ಆ ಸಿಚುವೇಶನ್ಸ್ ಥ್ರೂ ಹೋಗ್ತೀವಲ್ಲ, ಏನೋ ಎದುರಿಸ್ತೀವಲ್ಲ, ಅವಾಗಲೇ ಮನುಷ್ಯ ಒಂದು ಸ್ವಲ್ಪ ಸ್ಟ್ರಾಂಗ್ ಅನ್ನೋದಾಗೋದು. ನಮ್ಮ ಟಾರ್ಸನಲ್ಲಿ ಸ್ಟಾಕ್ ಟೈರ್ಸ್ ಬರೋದು ಪಿರೇಲಿ ಏಂಜಲ್ GT. ಇಟ್ ವಿಲ್ ಸಮ್ವೇರ್ ಕಾಸ್ಟ್ ಮೀ ಅರೌಂಡ್ 25,000 to 30,000. ಯಾವ ರೈಡಿಂಗ್ ಗೇರ್ಸ್ ಎಲ್ಲ ಸೂಟೇಬಲ್ ಇದೆ ನಿಮ್ಮ ಒಂದು ಡ್ರೀಮ್ ಮೋಟರ್ ಸೈಕಲ್ಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಸ್ಟಿಮೇಷನ್ ತಗೊಳ್ಳಿ. ಇಂಡಿಯಾನಲ್ಲಿ ಸೂಪರ್ ಬೈಕ್ ತಗೊಳ್ಳೋದು ಎಷ್ಟು ಖತರ್ನಾಕ್ ಗೊತ್ತಾ? ಈ ಶುಗರ್ ಕೋಟೆಡ್ ವರ್ಡ್ಸ್ ಅಂತಾರಲ್ಲ, ಅದೆಲ್ಲ ಇಲ್ಲವೇ ಇಲ್ಲ ನಮ್ಮ ಹತ್ರ. ನನಗಾಗೋದೇ ಇಲ್ಲ ಅದು. ನನಗೇನೇ ಎದುರು ನೇರ ನೋಡಿರಬೇಕು. ಈ ಸುತ್ತಿ ಬಳಸಿ ಎಲ್ಲ ಮಾತಾಡೋದು ನಮ್ಗೆ ಇಷ್ಟ ಆಗಲ್ಲ, ನಾನು ಮಾತಾಡೋದು ಇಲ್ಲ ಹಂಗೆಲ್ಲ. ಕಮ್ ಟು ದ ಪಾಯಿಂಟ್, ಟಾಕ್ ಟು ದ ಪಾಯಿಂಟ್ ಅಷ್ಟೇ ನಾವು. ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೇನೆ. ನಮ್ಮ ಹಳೆ ವ್ಲಾಗು ನಿಮಗೆ ತುಂಬ ಇಷ್ಟ ಆಯಿತು ಅಂತ ನೋಡಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಫರ್ದರ್ ಕಂಟಿನ್ಯೂಷನಲ್ಲಿ ಅದೇ ಟಾಪಿಕ್ ಮೇಲೆ ಇನ್ನಷ್ಟು ಮಾತಾಡೋಣ. ಈ ವ್ಲಾಗು ಶುರುವಾಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಸೊ ದಟ್ ನಮ್ಗೆ ಆದಷ್ಟು ಮೋಟಿವೇಶನ್ ಸಿಗುತ್ತೆ ಇಂಥ ಹಲವಾರು ಬ್ಲಾಗ್ಸು, ಮೋಟೋ ಬ್ಲಾಗ್ಸು, ರಿವ್ಯೂಸು ನಿಮ್ಮ ಮುಂದೆ ತಂದಿಡೋಕ್ಕೆ. ಸೊ ಈ ನಡುವೆ ತುಂಬ ಚಿಕ್ಕ ಹುಡುಗರೆಲ್ಲ ನಾವು ಸೂಪರ್ ಬೈಕ್ ತೊಗೊಬೇಕು, ನಮ್ಮ ಹತ್ರ ಸೂಪರ್ ಬೈಕ್ ಇರಬೇಕು. ನನ್ನ ಏಜ್ ಬಂದ್ಬಿಟ್ಟು ಇವಾಗ 17 ವರ್ಷ 18 ವರ್ಷ ಅಂತ ಹೇಳ್ತಾರೆ. ನನ್ನ ಏಜ್ ಅಲ್ಲ, ಐ ಆಮ್ 33 ಇವಾಗ. ಬಟ್ ಚಿಕ್ಕ ಹುಡುಗರು, ಕಾಲೇಜ್ ಹುಡುಗರಿಗೆಲ್ಲ ಇವಾಗ ಏನಂದರೆ ತಲೆಯಲ್ಲಿ ಒಂದು ಆಸೆ, ಒಂದು ಸೂಪರ್ ಬೈಕ್ ಇರಬೇಕು ಬ್ರೋ ನಮ್ಮ ಹತ್ರ. ಕಮೆಂಟ್ಸಲ್ಲಿ ಕೆಲವೊಂದ್ಸಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಎಲ್ಲ ಹೇಳ್ತಾರೆ, ಬ್ರೋ ನಾನು ಸೂಪರ್ ಬೈಕ್ ತೊಗೊಬೇಕು, ಇನ್ನು ಬರೋ 1-2 ವರ್ಷದಲ್ಲಿ ತೊಗೊಳ್ತೀನಿ ಬ್ರೋ. ಸೊ 19 years 20 years ನೀವು ಆದಾಗ ಸೂಪರ್ ಬೈಕ್ ತೊಗೊಳ್ಳೋಷ್ಟು ನಿಮ್ಮ ಹತ್ರ ಇದೆ ಅಂದರೆ ವೆಲ್ ಆ್ಯಂಡ್ ಗುಡ್. ನೀವೇ ಮಾಡಿ ತೊಗೊಳ್ತೀರಾ ಅಂದರೆ ಆ ಥರ ಏನದು ಐಡಿಯಾ, ಏನು ಬಿಸ್ನೆಸ್ ಮಾಡೋಂಗಿದ್ದೀರಾ ಸ್ವಲ್ಪ ನಮಗೂ ಹೇಳಿ, ನಾವು ತಿಳ್ಕೊತೀವಿ. ನಿಮ್ಮಿಂದ ಕಲಿಯೋದೇನೋ ಇದ್ದರೆ ನಿಮ್ಮಿಂದ ಕಲಿತೀವಿ. ಅದೇನು ಹೇಳ್ತಾ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಸೂಪರ್ ಬೈಕ್, ಏನೆಲ್ಲ ಚಾಲೆಂಜಸ್ ಇದೆ, ಏನೆಲ್ಲ ತಲೆನೋವುಗಳಿವೆ ಸೂಪರ್ ಬೈಕ್ ತೊಗೊಳ್ಳೋದಲ್ಲದೆ ಅದಾದಮೇಲೆ ಇಟ್ಕೊಂಡು ಅದನ್ನು ಸಾಕೋದಿದೆಯಲ್ಲ, ಹಂಗೆ ಹಿಂಗಲ್ಲ, ಅಷ್ಟು ಸುಲಭ ಅಲ್ಲ ಸ್ವಾಮಿ, ಅಷ್ಟು ಸುಲಭ ಅಲ್ಲ. ಟ್ರಾಫಿಕ್ ಜಾಸ್ತಿ ಆದಾಗ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಕಾನ್ಸಂಟ್ರೇಷನ್ ಅಲ್ಲಿರಬೇಕು. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಸ್, ಇವಾಗ ತಿರ್ಗಾ ಈ ಥರ ಫ್ರೀ ಆದಾಗ ಸ್ವಲ್ಪ ಓಕೆ ಅನಿಸುತ್ತೆ. ಎಸ್, ನೌ ವಿ ಕ್ಯಾನ್ ಟಾಕ್ ಅಂತ. ಬಟ್ ಮೇನ್ಲಿ ನನ್ನ ಈ ಒಂದು ಚಾನಲ್ ನಾನು ಓಪನ್ ಮಾಡಿದ್ನಲ್ಲ, DJ on Wheels ಕನ್ನಡ ಅಂತ. ನಮ್ಮ ಹಳೆ ಚಾನಲ್ ಒಂದಿತ್ತು, ಬ್ಯಾಂಗ್ಳೂರ್ on 2 wheels. ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಐ ಹ್ಯಾಡ್ ಆಲ್ಮೋಸ್ಟ್ ಲೈಕ್ 16,000 ಸಬ್ಸ್ಕ್ರೈಬರ್ಸಲ್ಲಿ. ಬಟ್ ಇವಾಗ ಈ ಚಾನಲ್ ಮೇಯ್ನಾಗಿ ಓಪನ್ ಮಾಡೋದು ಕಾರಣ ಇದ್ದಿದ್ದೇನೆಂದರೆ, ಒಂದು ಸ್ಪೆಸಿಫಿಕ್ಕಾಗಿ ಕನ್ನಡ ಚಾನಲ್ ಇರಬೇಕು ನಮ್ಮದು ಅನ್ನೋದು. ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಮಾತಾಡ್ತೀವಿ, ಕನ್ನಡ ಮಣ್ಣಿನ ನೀರು ಕುಡಿತೀವಿ, ಇಲ್ಲೇ ಕಷ್ಟಪಡ್ತೀವಿ. ಈ ಮಣ್ಣು ನಮಗೆ ಒಂದು ಲೆವೆಲ್ ತಂದು ನಿಲ್ಲಿಸಿದೆ ಅಂದರೆ ಏನೇ ಮಾಡಿದ್ರು ನಾವು ಫಸ್ಟು ಕನ್ನಡ ತಾಯಿಗೆ ಚಿರಋಣಿಯಾಗಿ ಆ ಭಾಷೆಗೆ ಒಂದಷ್ಟು ಮಹತ್ವ ಕೊಟ್ಬಿಟ್ಟು ಅದರಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರಬೇಕಂತಷ್ಟೇ. ಈ ಚಾನಲ್ ಮಾಡೋ ಇದಿದೆ, ಒಂದು ಸ್ವಲ್ಪ ಬೈಕ್ ರಿಲೇಟೆಡ್ ಟಾಪಿಕ್ಸ್ ಆಗಲಿ, ಒಂದು ಡಿಸ್ಕಷನ್ಸ್ ಆಗಲಿ, ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋದಾಗಲಿ ಎಲ್ಲ ಇರಬೇಕು. ಕಾನ್ವರ್ಸೇಷನ್ ಮಾಡೋಕ್ಕೆ ನಾವು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ರೈಡ್ಸು ಆಗುತ್ತೆ, ಒಂದಷ್ಟು ಮೋಟೋ ಬ್ಲಾಗ್ಸು ಆಗುತ್ತೆ, ಒಂದಷ್ಟು ಕಾನ್ವರ್ಸೇಷನ್ಸು ಆಗುತ್ತೆ. ಇವತ್ತು ಸಂಡೇ, ಪರವಾಗಿಲ್ಲ, ಏನೋ ಇಷ್ಟು ಖಾಲಿ ಐತೆ ಬೆಂಗಳೂರು. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಎಸ್, ಅವಾಗವಾಗ ಈ ಕಡೆ ಆ ಕಡೆ ಹೋಗ್ಬಿಡ್ತೀವಿ, ಸ್ವಲ್ಪ ಕ್ಷಮಿಸಿ. ಹೆಂಗೂ ಇವಾಗ ನಿಮ್ಮ ಹತ್ರ ಬೈಕ್ ಇಲ್ಲ ಅಂತ ತಾನೇ ನೀವು ಇದು ನೋಡ್ತಾ ಇರೋದು. ನಾನು ಹೇಳೋ ಅರ್ಥ, ನಿಮ್ಮ ಹತ್ರ ಸೂಪರ್ ಬೈಕ್ ಇಲ್ಲಲ್ಲ ಇವಾಗ, ಅದಕ್ಕೆ ಈ ಬ್ಲಾಗ್ ನೋಡ್ತಾ ಇದ್ದೀರಲ್ವಾ. ಸೊ ಟೈಮ್ ಇದೆ, ಇನ್ನು ನೀವು ತೊಗೊಳಕ್ಕೆ ಟೈಮ್ ಇದೆ. ಅದರ ಅರ್ಥ ತೊಗೊಳಕ್ಕಿಂತ ಮುಂಚೆ ಒಂದಷ್ಟು ರಿಸರ್ಚ್ ನೀವು ಮಾಡಿ. ಎಲ್ಲಾನು ನಮ್ಮ ಹತ್ರನೇ ಕೇಳಿದ್ರೆ ಹೆಂಗೆ ಶಿವ ಅಲ್ವಾ? ಒಂದು ಸ್ವಲ್ಪ ನಾವು ನಮ್ಮ ಕೆಲಸಗಳನ್ನ ಮಾಡೋದು ಕಲಿಬೇಕು. ಸೊ ನಾವೆಲ್ಲ ಮಾಡಿದ್ದು ಹಂಗೇನೆ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಇದೆಲ್ಲ. ಆ ಸಿಚುವೇಶನ್ಸ್ ಥ್ರೂ ಹೋಗ್ತೀವಲ್ಲ, ಏನೇನೋ ಎದುರಿಸ್ತೀವಲ್ಲ,
ಅವಾಗಲೇ ಮನುಷ್ಯ ಒಂದು ಸ್ವಲ್ಪ ಸ್ಟ್ರಾಂಗ್ ಅನ್ನೋದಾಗೋದು. ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಅಲ್ಲ. ನಮ್ಮ ಟಾರ್ಸನ್ಗೆ ಜನರು ನೋಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ ನೋಡಿದಾಗ. ಕ್ಯಾ पुलिस वाले पकड़ के मारेंगे मेरे को. ಎಕ್ಸಿಲೇಟರ್ ಕೊಡಿ ಅಂತೆ ಪಾಪ ಅವರು. ಪೊಲೀಸರು ಹಿಡ್ಕೊಂಡು ಬಡಿತಾರೆ ನನಗೆ ಅಂತಂದೆ. ಸೊ ಹಳೆ ಬ್ಲಾಗ್ ನೀವು ನೋಡ್ಬಿಟ್ಟು ಇವಾಗ ಬಂದರೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ಹೌ ಕ್ಯಾನ್ ಐ ಗೋ ಅಡ್ ಅಂಡ್ ಬೈ ಎ ಸೂಪರ್ ಬೈಕ್. ಇವಾಗ ನಾನು ಏನು ಈ ಬ್ಲಾಗಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಒಂದಷ್ಟು ವಿಸ್ತಾರನೆ ಕೊಡ್ತಾ ಇದ್ದೀನಿ. ಸೂಪರ್ ಬೈಕು ಪರ್ಚೇಸ್ ಮಾಡಾದ್ಮೇಲೆ ಏನೆಲ್ಲ ಮಾಡ್ಬೇಕು ನೀವು, ಏನೆಲ್ಲ ತಲೆನೋವುಗಳಿರುತ್ತೆ, ಏನೆಲ್ಲ ಎದುರಿಸ್ಬೇಕಾಗತ್ತೆ ನೀವು. ಸೊ ಆ ಒಂದು ಪ್ರಶ್ನೆ, ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನು ನಮ್ಮ ಟಾರ್ಸನ್ನ ತಗೊಂಡು ಈಗ ಒಂದು 3 ವರ್ಷ ಆಗಕ್ಕೆ ಬಂದೈತೆ. ಈ 3 ವರ್ಷದಲ್ಲಿ ಏನೆಲ್ಲ ಸೀನ್ ಆಯಿತೋ ಅದ್ರ ಬಗ್ಗೆ ಮಾತಾಡೋಣ. ಡಬಲ್ ಡಿ ಬಾಸ್. ಎಸ್, ನಾವೆಲ್ಲರೂ ಖುಷಿನೇ ಇವಾಗ. ಏನಕ್ಕೆ ಖುಷಿ? ನ್ಯೂಸ್ ನೋಡಿ ಗೊತ್ತಾಗೈತೆ ಏನಕ್ಕೆ ಖುಷಿ ಅಂತ. ಅಲ್ಲಿ ನೋಡಿ ನಮ್ಮ ಬೈಕರ್ ಫ್ರೆಂಡ್ BMW S1000RR. ಅದು ಹಳೆ ಜೆನ್ನು, ಎಸಿಮೆಟ್ರಿಕಲ್ ಹೆಡ್ಲೈಟ್. ಸೊ ಏನೆಲ್ಲ ಚಾಲೆಂಜಸ್ ಅಂದರೆ, ಕುತ್ಕೊಂಡು ಗೂಗಲಲ್ಲಿ ನಿಮ್ಮ ಡ್ರೀಮ್ ಸೂಪರ್ ಬೈಕಿನ ಒಂದು ಆನ್ ರೋಡ್ ಕಾಸ್ಟ್ ಅಂತ ನೀವು ತಿಳ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನು ತಿಳ್ಕೊಬೇಕಂದ್ರೆ, ಪ್ರತಿಯೊಂದು ಸರ್ವಿಸು ಎಷ್ಟು ಕಾಸ್ಟ್ ಆಗುತ್ತೆ, ಫಸ್ಟ್ ಸರ್ವಿಸ್ ಎಷ್ಟು, ಸೆಕೆಂಡ್ ಸರ್ವಿಸ್ ಎಷ್ಟು, ಥರ್ಡ್ ಸರ್ವಿಸ್ ಎಷ್ಟು. ಒಂದು ತಿಂಗಳಲ್ಲಿ ನಿಮ್ಮ ಒಂದು ಸೂಪರ್ ಬೈಕ್ನ 1000 ಕಿಲೋಮೀಟರ್ಸ್ ಓಡಿಸ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಂದರೆ, 1000 ಕಿಲೋಮೀಟರ್ಸ್ ಓಡಿಸಿದ್ರೆ ಮೈಲೇಜ್ ಎಷ್ಟು ಕೊಡುತ್ತೆ, ಎಷ್ಟು ದುಡ್ಡು ಬೇಕಾಗತ್ತೆ ನನಗೆ, ಆ ಲೆಕ್ಕ ಹಾಕೊಳ್ಳಿ. ಮುಂದೆದು ಹಿಂದೆದು ಟೈರ್ಸ್ ರೀಪ್ಲೇಸ್ ಮಾಡೋಕೆ ಹೋದರೆ ಎಷ್ಟಾಗುತ್ತೆ, ಅದಕ್ಕೊಂದು ಸ್ವಲ್ಪ ಯೋಚನೆ ಮಾಡಿ. ಸೊ ಇದೆಲ್ಲ ನೀವು ಗೂಗಲಲ್ಲಿ ಕೇಳಬೇಕಿರೋ ಪ್ರಶ್ನೆಗಳು ನಾನು ಹೇಳ್ತಿರೋದು. ಇಷ್ಟೆಲ್ಲ ಹಾಕಾದ್ಮೇಲೆ ನಿಮ್ಗೊಂದು ಎಸ್ಟಿಮೇಷನ್ ಸಿಗುತ್ತೆ. ತೊಗೊಳೋದು ಹೆಂಗೋ ಒಂದು ತೊಗೊಂಡ್ಬಿಡ್ತೀನಿ ಗಾಡಿ, ಓಕೆ. EMI ಗಂತೂ ರೆಡಿ ಮಾಡಿಬಿಟ್ಟೆ. ನಮ್ಮ ಹಳೆ ಬ್ಲಾಗಲ್ಲಿ ನಾನು ಹೇಳ್ದಂಗೆ ನೀವು EMIಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಂದರೆ ತೊಗೊಬೋದು. ಒಂದು ಸೂಪರ್ ಬೈಕೋ, ಒಂದು ADBನೋ, ಒಂದು ದೊಡ್ಡ ಗಾಡಿ, ಬೇಸಿಕ್ಲಿ ಒಂದು ಬಿಗ್ ಬೈಕ್. ಸೂಪರ್ ಬೈಕ್ನ ಮೇಂಟೈನ್ ಮಾಡೋದು, ಸೂಪರ್ ಬೈಕ್ನ ತೊಗೊಳೋದು ಅಷ್ಟು ಈಸಿ ಆಗಿಬಿಟ್ಟಿದ್ರೆ, ರೋಡಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಒಂದು ದೊಡ್ಡ ಗಾಡಿ, ಸೂಪರ್ ಬೈಕು, ಒಂದು ADB ಕಾಣಿಸ್ಬೇಕಾಗಿತ್ತಲ್ಲ, ಯಾಕೆ ಕಾಣಲ್ಲ ಅಲ್ವಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಂಟ್ರೀಸ್ ಲೈಕ್ ಇಟ್ಲಿ, ಜರ್ಮನಿ. ಅಲ್ಲೆಲ್ಲ ಹೋದರೆ ನೀವು ಬೈಕ್ಸ್ ನೋಡಿದ್ರೆ ದೊಡ್ಡ ಗಾಡಿಗಳೇ ಅದು, ಆಯಿತಾ? ಚಿಕ್ಕ ಗಾಡಿಗಳು ಯಾರು ಅಲ್ಲೆಲ್ಲ ಮೊಪೆಡ್ ತಗೊಂಡೆಲ್ಲ ತುಂಬ ರೇರ್ ಒಂದು ಟ್ರಾಫಿಕಲ್ಲಿ ಬಂದು ನಿಲ್ಲೋದು. ರೆವ್ ಮಾಡಿ, ಯಾಕೆ ಎಲ್ಲರೂ ನೋಡ್ಬಿಟ್ಟು ಬೈಕ್ಸ್ನ ನೋಡಿದ ತಕ್ಷಣ ರೆವ್ ಮಾಡಿ ಅಂತಾರೆ. ನಮ್ಮ ರೆವ್ ಮಾಡೋಕ್ಕೆ ಇಷ್ಟ ಅಂದರೆ ನ್ಯೂಸೆನ್ಸ್ ಅಂತಾರೆ. ನಮ್ಮ ಟಾರ್ಸನಲ್ಲಿ ಸ್ಟಾಕ್ ಟೈರ್ಸ್ ಬರೋದು ಪಿರೇಲಿ ಏಂಜಲ್ GT ತಗೊಬೇಕಂದ್ರೆ ಇಟ್ ವಿಲ್ ಸಮ್ವೇರ್ ಕಾಸ್ಟ್ ಮೀ ಅರೌಂಡ್ 25,000 to 30,000 ಅಂತ ಇಟ್ಕೊಳ್ಳಿ. ಆ ಥರ ಯಾವ ರೈಡಿಂಗ್ ಗೇರ್ಸ್ ಎಲ್ಲ ಸೂಟೇಬಲ್ ಇದೆ ನಿಮ್ಮ ಒಂದು ಡ್ರೀಮ್ ಮೋಟರ್ ಸೈಕಲ್ಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಸ್ಟಿಮೇಷನ್ ತಗೊಳ್ಳಿ. ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಹೇಳ್ದಂಗೆ, ನಾನು ಸುಮ್ಮನೆ ಮೋಟಿವೇಶ್ನಲ್ ಕೋಟ್ಸ್ ಅಂತ ಹಾಕ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ರೀಲ್ ಬಿಡೋದು, ಒಂದು ಇನ್ಸ್ಟಾಗ್ರಾಮ್ ಫೋಟೋ ಹಾಕೋದು, ಅದೆಲ್ಲ ಇಲ್ಲ. ನಮ್ದೆಲ್ಲ ಏನಿದ್ರು ನಮ್ಮ ಪರ್ಸ್ನಲ್ ಲೈಫಲ್ಲಿ ನಡೆದಿರೋ ನಡೀತಾ ಇರೋ ರಿಯಾಲಿಟಿ ಮತ್ತು ನಮ್ಮ ಒಂದು ಪಾಲಿಸಿ. ನನ್ನ ಲೈಫಲ್ಲಿ ನಾನು ಏನು ಫಾಲೋ ಮಾಡ್ತಿದ್ದೀನಿ ಅಂತ ಏನೇನೋ ಏಟುಗಳು ತಿನ್ಬಿಟ್ಟಿದ್ದೀನಿ ಬಾಸ್. ಲೈಫ್ ಅನ್ನೋದು ಒಂದು ಪಾಠ ಕಲಿಸ್ಬಿಟ್ಟು ಒದೆ ಕೊಡುತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮ್ಮ ಮುಂದೆ ಮಾತಾಡ್ತೀನಿ. ಸೊ ನಿಮ್ಗಿದು ವರ್ತ್ ಅನಿಸ್ತಾ ಇದ್ರೆ ನೀವು ತೊಗೊಬೋದು. ಇಲ್ಲಾಗಿರೋ ಇವನು ಇನ್ನೊಬ್ಬ ಏನು ಮಾತಾಡ್ತಾನೆ, ಇವನು ಏನು ಹೇಳೋದು ನಾವೇನು ಕೇಳೋದು ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ಯು ಆರ್ ಆಲ್ ಫ್ರೀ ಟು ಗೋ ಅಡ್ ಆ್ಯಂಡ್ ವಾಚ್ ಅನದರ್ ಚಾನಲ್ ಅಲ್ವಾ. ಬೇರೆ ವಿಡಿಯೋಸ್ ನೋಡ್ಬೋದು. ನಮ್ಮ ವಿಡಿಯೋಸು ಏನೇ ಇದ್ರು ರಿಯಾಲಿಟಿ, ಹಾರ್ಶ್ ಕಾನ್ವರ್ಸೇಷನ್ಸ್, ರಿಯಾಲಿಟಿ ಕಾನ್ವರ್ಸೇಷನ್ಸ್ ಅಷ್ಟೇ. ಈ ಶುಗರ್ ಕೋಟೆಡ್ ವರ್ಡ್ಸ್ ಅಂತಾರಲ್ಲ, ಅದೆಲ್ಲ ಇಲ್ಲವೇ ಇಲ್ಲ ನಮ್ಮ ಹತ್ರ. ನನಗಾಗೋದೇ ಇಲ್ಲ ಅದು. ನನಗೇನೇ ಇದ್ರು ನೇರ ನೋಡಿರಬೇಕು. ಈ ಸುತ್ತಿ ಬಳಸಿ ಎಲ್ಲ ಮಾತಾಡೋದು ನಮ್ಗೆ ಇಷ್ಟ ಆಗಲ್ಲ, ನಾನು ಮಾತಾಡೋದು ಇಲ್ಲ ಹಂಗೆಲ್ಲ. ಕಮ್ ಟು ದ ಪಾಯಿಂಟ್, ಟಾಕ್ ಟು ದ ಪಾಯಿಂಟ್ ಅಷ್ಟೇ. ನಾವು ಥಿಂಕ್ ಅಬೌಟ್ ಇಟ್. ಯಾಕೆ ನಿಮಗೆ ಒಂದು ಸೂಪರ್ ಬೈಕ್ ಬೇಕೋ ಅಥವಾ ಒಂದು ದೊಡ್ಡ ಬೈಕ್ ಬೇಕೋ ಯೋಚನೆ ಮಾಡಿ. ಆರ್ ಯು ರಿಯಲಿ ಪ್ಯಾಷನೆಟ್ ಅಬೌಟ್ ಇಟ್? ಪ್ಯಾಷನ್ ಇದೆಯಾ? ಓನ್ಲಿ ದೆನ್ ಬೈ ಇಟ್. ಇಲ್ವಾ ಕೆಲವ್ರಿಗೆ ಒಂದು ಸ್ವಲ್ಪ ಶೋಕಿ ಇರುತ್ತೆ, ನಾನು ಶೋ ಆಫ್ ಮಾಡಬೇಕು ಗುರು, ಶೋಕಿ ಮಾಡಬೇಕು ಅಂತ. ತೊಗೊಳ್ಳಿ,
ನಿಮ್ಮ ಇಷ್ಟ ಅದು ಅಲ್ವಾ, ನಿಮ್ಮಣ ನಿಮ್ಮ ಇಷ್ಟ. ಶೋ ಆಫ್ ಮಾಡ್ಬೇಕಾದ್ರೆ ತಗೊಳ್ಳಿ, ಆರಾಮಾಗಿ ತಗೊಂಡು ಶೋ ಆಫ್ ಮಾಡಿ, ಅದರಲ್ಲಿ ಏನಿಲ್ಲ. ಬಟ್ ಅಗೇನ್ ತೊಗೊಳಾದ್ಮೇಲೆ ರಿಗ್ರೆಟ್ ಮಾಡಿಬಿಡಿ, ಅಯ್ಯೋ ಗುರು ಇಷ್ಟೆಲ್ಲ ದುಡ್ಡು ಹಾಕ್ಬೇಕಾಗಿತ್ತ, ನಾನು ತೊಗೊಬೇಕಾಗಿತ್ತು ಅಂತ. ದ್ಯಾಟ್ ಈಸ್ ದ ರೀಸನ್ ಮೋಸ್ಟ್ ಆಫ್ ದ ಟೈಮ್ ನಾವು ಒಂದು ಒಳ್ಳೆ ಸೂಪರ್ ಬೈಕು ಯೂಸ್ಡ್ ಶೋರೂಮಲ್ಲಿ ಕಾಣೋದು ಈ ಒಂದು ಕಾರಣದಿಂದನೇ. ಗೊತ್ತಾಗಲ್ಲ ಈ ಗಾಡಿ ನಮಗೆ ಆಗುತ್ತೋ ಇಲ್ವೋ, ಸುಮ್ಮನೆ ಏನೋ ಒಂದು ದೊಡ್ಡ ಗಾಡಿ ತೊಗೊಬೇಕಂತ ತೊಗೊಂಡ್ಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ನಿಜವಾಗ್ಲೂ ಈ ಗಾಡಿ ಬೇಕಾಗಿತ್ತಾ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನಂದರೆ, ಇಂಡಿಯಾನಲ್ಲಿ ಸೂಪರ್ ಬೈಕ್ ತಗೊಳ್ಳೋದು ಎಷ್ಟು ಖತರ್ನಾಕ್ ಗೊತ್ತಾ? ಖತರ್ನಾಕ್ಕಿಂತ ಖತರ್ನಾಕು. ಯಾಕೆಂದರೆ ಇಂಡಿಯಾನಲ್ಲಿ ಏನೆಲ್ಲ ಖತರ್ನಾಕು ವಿಷಯಗಳಾಗುತ್ತೆ ಅಂತ ನಿಮಗೆ ಗೊತ್ತಿರಲೇಬೇಕು. ಒಂದು ಸರ್ಟನ್ ಏಜಿಗೆ ಬಂದಿದ್ದೀರಾ ಅಂದರೆ, ಸೂಪರ್ ಬೈಕ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಬೇರೆ ಸ್ವಲ್ಪ ದುನಿಯಾದಾರಿನೂ ಗೊತ್ತಿರಬೇಕು. ಯಾಕೆಂದರೆ ಇಂಡಿಯಾ ಗುರು ಇದು ಏನು ಬೇಕಾನ ಆಗ್ಬೋದು ಯಾವಾಗನ. ಲೈಫ್ ಅಷ್ಟು ಈಸಿ ಇಲ್ಲ ಗುರು, ಲೈಫ್ ತುಂಬಾ ಹಾರ್ಡು. ಅದು ಯಾವಾಗ ನೀವು ಒಂದು 30 ವರ್ಷದ ಬಾಕಲ್ ತಟ್ತಿರಲ್ಲ, ತುಂಬ ರಿಯಾಲಿಟೀಸ್ ಕಣ್ಮುಂದೆ ಬಂದುಬಿಟ್ಟಿರುತ್ತೆ. ಹಂಗಾದ್ರೂ ಯು ರಿಯಲಿ ವಾಂಟ್ ಟು ಬೈ ಎ ಸೂಪರ್ ಬೈಕ್, ಯೋಚನೆ ಮಾಡಬೇಕು. ಅವಾಗ ನೀವು ಯೋಚನೆ ಮಾಡ್ತೀರಾ. ಅದಕ್ಕೆ ನಾನು ಹೇಳ್ತಿರೋದು, ರಿಗ್ರೆಟ್ ಮಾಡಬೇಡಿ. ಐ ಡೋಂಟ್ ರಿಗ್ರೆಟ್ ಮೈ ಡಿಸಿಷನ್ ಬಿಕಾಸ್ ಪ್ಯಾಷನ್ ಬ್ರೋ. ಲವ್ ಮೋಟರ್ ಸೈಕಲ್ಸ್ ಅಂದರೆ ಲವ್. ಏನೇ ಲೈಫಲ್ಲಿ ಮೇಲೆ ಕೆಳಗಡೆ ಆಗಿಬಿಡ್ಲಿ, ಲವ್ ಫಾರ್ ಮೋಟರ್ ಸೈಕಲ್ಸ್ ಯಾವತ್ತೂ ಎಂಡ್ ಆಗಲ್ಲ ನನಗೆ. ಅದಾದಮೇಲೆ ಈ ಗಾಡಿನೇನಾದರೆ ಸುಮ್ಮನೆ ನೀವು 1-2 ತಿಂಗಳು ಕವರ್ ಹಾಕ್ಬಿಟ್ಟು ನಿಲ್ಲಿಸ್ತೀನಿ ಅಂತಂದರೆ ಅದೆಲ್ಲ ಆಗಲ್ಲ. ಈ ಗಾಡಿಯಲ್ಲಿ ಅದೆಲ್ಲ ಸೀನ್ಗಳೇ ಇಲ್ಲ ಇಂಥ ಗಾಡಿಗಳಲ್ಲಿ. ಫ್ಯೂಲ್ ಪಂಪ್ಗಳು ಹೋಗ್ಬಿಡೋದು, ಇದನ್ನೆಲ್ಲ ಹೆಂಗಂದರೆ ಚಾಲು ಕಂಡೀಷನಲ್ಲಿ ಇಡಬೇಕು. ಇಲ್ವಾ ಅಷ್ಟೇ, ಏನೋ ಒಂದು ಎದ್ಗಡೆ ಹೋಗ್ಬಿಡುತ್ತೆ, ಏನೋ ಒಂದು ಪಾರ್ಟ್ ಇದಾಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಏನೇನೋ ತಲೆನೋವುಗಳು. ನೀವು ಸುಮ್ಮನೆ ತೊಗೊಂಡು 2 ದಿನ ಶೋಕಿ ಮಾಡಿಬಿಟ್ಟು ಆಮೇಲೆ ಕವರ್ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ತೀರಾ ಅಂದರೆ ಅದೆಲ್ಲ ನಡೆಯಲ್ಲ. ನಿಮ್ಮ ಜೇಬಿಗೆ ಕತ್ರಿ ಆಗ್ತಾನೇ ಇರುತ್ತೆ ಇಂಥ ಗಾಡಿಗಳು. ಇಷ್ಟೆಲ್ಲ ನೀವು ಹ್ಯಾಂಡಲ್ ಮಾಡ್ಬೋದಾ? ಹೋಗಿ ತಗೊಳ್ಳಿ. ಶೋಕಿನೋ ಪ್ಯಾಷನ್ನು ತೊಗೊಂಡಾದ್ಮೇಲೆ ಅಸಲಿ ರೂಪ ತೋರಿಸೋದು ಇಂಥ ಗಾಡಿಗಳೆಲ್ಲ. ಅದು ಗಾಡಿ ತೊಳಿವಾಗೆಲ್ಲ ಹೆಂಗನ್ಸೋದು ಗೊತ್ತಾ? ಹೆಂಗೆ ನಾವು ಮೇಂಟೈನ್ ಮಾಡೋಕ್ಕಾಗ್ತಿದ್ದೀನ? ಕೆಳಗಡೆಯಿಂದ ಚಡ್ಡಿ ಹರಿದೋಗ್ತಾ ಇದೆ ತಾನೇ ನಮ್ಮನ್ನು ಹ್ಯಾಂಡಲ್ ಮಾಡೋಷ್ಟರಲ್ಲಿ ಅಂತ ಹೇಳ್ತಾ ಇರುತ್ತೆ ನಮ್ಮ ಟಾರ್ಸನ್. ನನಗೆ ಕಣ್ಣಲ್ಲಿ ಕಣ್ಣಿಟ್ಟು ಹಂಗೆ ಅನಿಸುತ್ತೆ, ಏನು ಮಾಡೋದು, ತೊಗೊಂಡಿದೆಯಲ್ಲ ಅನ್ಬೋಗ್ಸು ಅಂತ ಅಂದ್ಬಿಟ್ಟು ಅಷ್ಟೇ. ಹಂಗೆ ಹೇಳ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ಅದೇನೋ ಅಂತಾರಲ್ಲ, ಆಲ್ ಈಸ್ ವೆಲ್ ಅಂತ ಹೇಳ್ತೀವಿ. ವೀಕೆಂಡ್ಸಲ್ಲಿ ಮಾತ್ರ ನಾವು ಈ ಗಾಡಿ ತೆಗೆದಾಗ ಒಂದಷ್ಟು ರೌಂಡ್ಗಳು ಹಾಕ್ತೀವಿ, ಇಲ್ಲಾಂದ್ರೆ ರೈಡ್ಗೆ ಹೋಗ್ತೀವಿ. ಸೊ ಆ ಟೈಮಲ್ಲೇ ನಾವು ಬ್ಲಾಗ್ ಮಾಡ್ತೀವಿ. ಏನು ಟೈಮೇ ಇಲ್ಲ ಗುರು, ವೀಕ್ ಡೇಸಲ್ಲೆಲ್ಲ ನಿಜವಾಗ್ಲೂ ಟೈಮ್ ಇರಲ್ಲ, ಅಷ್ಟೊಂದು ಆಕ್ಯುಪೈಡು. ಸೊ ನಿಮ್ಮನ್ನು ನೀವು ಆಕ್ಯುಪೈಡ್ ಇಟ್ಕೊಳ್ಳೋದು ಕಲ್ತ್ಕೊಬೇಕು. ಸುಮ್ಮನೆ ತಲೆಗಳು ಅಲ್ಲಿ ಇಲ್ಲಿ ಓಡಾಡಲ್ಲ. ಅವಾಗ ಆದಷ್ಟು ನಾವು ಕೆಲಸ ಮಾಡಿಬಿಟ್ಟು ಆದಷ್ಟು ನಮ್ಮನ್ನು ನಾವು ಆಕ್ಯುಪೈಡ್ ಇಟ್ಕೊಂಡ್ಬಿಟ್ರೆ, ಐ ಹ್ಯಾವ್ ವರ್ಕ್ ಟು ಡೂ, ಬಟ್ ಆದರೂ ಐ ಡೂ ದಿಸ್ ಎಡಿಟಿಂಗ್. ಗಾಡಿ ಓಡಿಸ್ತೀನಿ ವೀಕೆಂಡ್ಸಲ್ಲೂ ನಾನು ಫ್ರೀ ಇಲ್ಲ ಗುರು. ಆ ಥರ ಸೆಂಟ್ರಲ್ಲಿ ನಮ್ಗೆ ಏನೆಲ್ಲ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಗಾಡಿ ಆಚೆ ಇದ್ಬಿಟ್ಟು ಅದಕ್ಕೆ ಮುಖಕ್ಕೆ ಕ್ಯಾಮ್ರಾ ಸಿಕ್ಕಾಕ್ಸ್ಕೊಂಡು ಮಾತಾಡ್ಕೊಂಡು ಹೋಯ್ತಾ ಇರ್ತೀವಿ. ಅದು ನಿಮ್ಗೆ ಇಷ್ಟ ಆಗ್ತಾಯಿದೆ, ಐ ಆಮ್ ರಿಯಲಿ ಗ್ಲ್ಯಾಡ್. ನಮಗೆ ತುಂಬ ಖುಷಿಯಾಗುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಒಂದಷ್ಟು ಇನ್ಫಾರ್ಮೇಷನ್ ಮಾಹಿತಿ ಮಾತ್ರ ಕೊಡೋಕ್ಕೆ ಏನೋ ಪ್ರಯತ್ನ ಪಡ್ತೀವಿ. ಸೊ ಈ ನನ್ನ ಒಂದು ಸಣ್ಣ ಪ್ರಯತ್ನ ಟು ಎಲಾಬೊರೇಟ್ ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಇಟ್ಟೆ ಅಲ್ಲ, ಅದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನರು ಜಸ್ಟ್ ವೀಡಿಯೋ ನೋಡ್ಬಿಟ್ಟು ಹೋಗ್ಬಿಡ್ತೀರಾ ಸ್ಟ್ಯಾಟಿಸ್ಟಿಕ್ಸ್ ನೋಡೋಕೆ ಹೋದ್ರೆ. ನೋಡೋದಲ್ಲದೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ, ಫ್ರೀ. ಇನ್ನಷ್ಟು ಈ ಥರ ಬ್ಲಾಗ್ಸ್ ಇನ್ಫಾರ್ಮೇಷನ್ ತೊಗೊಂಡು ಪಕ್ಕ ನಿಮ್ಮ ಮುಂದೆ ಬರ್ತೀನಿ. ಇದನ್ನ ಹೇಳ್ತಾ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಚಿನ್ನಾಸ್.